ಮೊದಲೆದ್ದು ಕಾಂಗ್ರೆಸ್ ಪಾರ್ಟಿ ಒಂದು ಅರಾಜಕ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಏನು ಅಂದ್ರೆ ಅರಾಜಕತೆ ಗ್ಯಾರಂಟಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಿಂದ ಅಸ್ಥಿರತೆ, ಅರಾಜಕತೆ ಮತ್ತು ಅವಿಶ್ವಾಸ ಮತ್ತು ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ. ಗ್ಯಾರಂಟಿ ಏನಂದ್ರೆ ಇದೇ ಗ್ಯಾರಂಟಿ ಆಗೋದು. ಸೊ ಇದರ ಒಂದು ಪರಾಕಾಷ್ಠೆಯನ್ನು ನಿನ್ನೆ ಮೊನ್ನೆಯಿಂದ ತಲುಪ್ತಾ ಇದೆ. ಎಲ್ಲವೂ ನಡೀತಿರೋದು ಕಾಂಗ್ರೆಸ್ಸಿನ ಆಂತರಿಕ ಒಂದು ಗೊಂದಲದಿಂದ ಆದರೂ ಸಹಿತ ಮತ್ತು ಅವರ ಆಂತರಿಕವಾದಂಥ ಒಂದು ವಿಷಯ ಆದರೂ ಸಹಿತ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿರೋದು 4 ಕಡೆ ಕಾಂಗ್ರೆಸ್ ಪಾರ್ಟಿ. ಈ 4 ಕಡೆಗಳಲ್ಲಿ 3 ಕಡೆ ಅಪ್ಪರ್ ಕಾಸ್ಟ್ದವರೇ ಮುಖ್ಯಮಂತ್ರಿ. ಇವರು ದಿನ ಬೆಳಿಗ್ಗೆ ಎದ್ರೆ OBC ಮಂತ್ರ ಜಪಿಸ್ತಾರೆ. ಅವರ ಆಂತರಿಕ ವಿಷಯದಲ್ಲಿ ನಾನು DK ಶಿವಕುಮಾರ್ ಆಗ್ತಾರೋ ಮತ್ತೊಬ್ಬರು ಆಗ್ತಾರೋ ಅದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಅವ್ರು ಆದರೂ ಸಂತೋಷನೇ. ಆದರೆ ಇದ್ದ ಒಬ್ಬ OBC ಮುಖ್ಯಮಂತ್ರಿನ ಯಾವ ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಷ್ಟೇ ಮಹತ್ವದಿದೆ ಅಂತ ನಾನು ಭಾವಿಸಿದ್ದೇನೆ. ಭ್ರಷ್ಟಾಚಾರ, ಅರಾಜಕತೆಯಲ್ಲಿ, ಸರ್ಕಾರ ಅಥವಾ ಅಸ್ಥಿರತೆಯಲ್ಲಿ, ಅವಿಶ್ವಾಸದಲ್ಲಿ, ವಿಶ್ವಾಸದ ಕೊರತೆಯಲ್ಲಿ ಸಾಕಷ್ಟು ಗೊಂದಲಗಳ ನಿರ್ಮಾಣ ಮಾಡಿಕೊಂಡೇ ಬಿಟ್ಟಿದ್ದಾರೆ. ಆದರೆ ಇದರ ಮಧ್ಯದಲ್ಲಿ ಇವರು ತಾವು ಏನನ್ನ ಹೇಳ್ತಾ ಇದ್ರು ಅದನ್ನು ಒಂದು ಮೀರಿ, ಅಂದರೆ ತಾವೇ ಹೇಳ್ತಾ ಇದ್ದಾರೆ OBC ಅಂತ. ಆದರೆ ಇರುವ ಒಬ್ಬ OBCಯ ಒಬ್ಬ ನಾಯಕನನ್ನು ಯಾವ ರೀತಿ ವೀರೇಂದ್ರ ಪಾಟೀಲ್ ಅವರನ್ನ ರಾಜೀವ್ ಗಾಂಧಿಯವರು ಅಪಮಾನ ಮಾಡಿದ್ರು. ರಾಜೀವ್ ಗಾಂಧಿ ಅವರು ವೀರೇಂದ್ರ ಪಾಟೀಲ್ ಅವರನ್ನ ಯಾವ ರೀತಿ ನಡೆಸಿಕೊಂಡ್ರು. ರಾಹುಲ್ ಗಾಂಧಿ ಮಗ ಈಗ ಸಿದ್ದರಾಮಯ್ಯನವ್ರನ್ನ ನಡೆಸಿಕೊಂಡಿದ್ದಾರೆ. ಹಾಗಾಗಿ ಇದು ರಾಹುಲ್ ಗಾಂಧಿಯವರ ಬಳವಳಿ, ಕಾಂಗ್ರೆಸ್ ಪಾರ್ಟಿಯ ಅಸ್ಥಿರತೆ ಆದಷ್ಟು ಬೇಗ ಮುಕ್ತಾಯ ಆಗಲಿ ಅಂತ ನಾನು ಹಾರೈಸ್ತೇನೆ. ಎಂದು ಇರಲಿಲ್ಲ, ನಾನು ಅಧ್ಯಕ್ಷ ಆಗಿದ್ದೆ, ನೋಡಿದ್ದೇನೆ. ಮತ್ತೆ ಇಲ್ಲಿ ಸಿದ್ದರಾಮಯ್ಯ ಅವರನ್ನ ನೀವು ನೋಡಿದ್ದೀರಿ. ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ನೆಕ್ಸ್ಟ್ ಇದು ಸರಿಯಾಗಿ ಇರುತ್ತಾ ಅಥವಾ ಅಸ್ಥಿರತೆ ಮತ್ತು ಮುಂದುವರಿಯುತ್ತೆ? ನೋಡ್ರಿ, ನಾನು ಒಂದು ಮಾತನ್ನ ಹೇಳ್ತೇನೆ. ಈ ರಾಜ್ಯದಲ್ಲಿ ಇತ್ತೀಚೆಗೆ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಮಾಸ್ ಲೀಡರ್ಸ್. ಇದರ ಬಗ್ಗೆ ನಾನು ಯಾವತ್ತೂ ಹೇಳಿದ್ದೀನಿ, ಇದಕ್ಕಿಂತ ಮೊದಲು ಹೇಳಿದ್ದೀನಿ. ಮಾಸ್ ಲೀಡರ್ ಯಾರು ಅಂತಂದರೆ ಇತ್ತೀಚೆಗೆ ಬಂದವ್ರ ಪೈಕಿ. ಹಿಂದೆ ವೀರೇಂದ್ರ ಪಾಟೀಲ್ ಇದ್ದದ್ದು ಅದೆಲ್ಲ ಬೇರೆ ವಿಷಯ. ಆದರೆ ಇತ್ತೀಚಿನ ಕಾಲದಲ್ಲಿ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಏನಾಗತ್ತೆ ಅಂತ ಅನ್ನೋದು ನಾನೀಗ ಹೇಳಲಿಕ್ಕೆ ನಾನು ಭವಿಷ್ಯಗಾರನಲ್ಲ. ಆದರೆ ಅವರನ್ನು ಮಾಧ್ಯಮದಲ್ಲಿ ಬರ್ತಾ ಇರುವಂಥ ವರದಿಗಳ ಪ್ರಕಾರ ಅವ್ರನ್ನ ನಡೆಸಿಕೊಂಡಿರುವಂಥ ರೀತಿ ಏನಿದೆ ಅದು ಸರಿಯಲ್ಲ. ಅದರ ಅರ್ಥ ಒಂದು ನಿಮಿಷ, ಅದರ ಅರ್ಥ ಸಿದ್ದರಾಮಯ್ಯನವರು ಭಾಳ ಚೆನ್ನಾಗಿ ಸರ್ಕಾರ ನಡೆಸಿದ್ದಾರೆ, ಭಾರಿ ಪ್ರಾಮಾಣಿಕ ಸರ್ಕಾರ ನಡೆಸಿದಂತ. ಅವ್ರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು, ಹಗರಣದಲ್ಲಿ ಮುಳುಗಿದ್ರು, ತುಷ್ಟೀಕರಣದಲ್ಲಿ ಮುಳುಗಿದ್ರು. ಇದರ ಎಲ್ಲವೂ ಹೊರತುಪಡಿಸಿ ಅವರನ್ನೇನು ರಾಹುಲ್ ಗಾಂಧಿ ನಡೆಸಿಕೊಂಡಿರುವಂಥ ರೀತಿಯ ಬಗ್ಗೆ ಏನೋ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದು ಡೆಫಿನೆಟ್ಲಿ ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಪಾಪ್ಯುಲರ್ ಲೀಡರ್ನ ಹೆಂಗೆ ನಡೆಸ್ಕೊಳ್ತದೆ ಅಂತ ಅನ್ನೋದು ಇದೊಂದು ಉದಾಹರಣೆ. ಅಲ್ಲ, DK ಶಿವಕುಮಾರ್ ಅವ್ರು ಹೆಂಗೆ ನಡ್ಕೋತಾರೆ, ಅವ್ರ ಪಾರ್ಟಿ ಒಳಗೆ ಮೊದಲು ಅವ್ರ MLA ಅವ್ರ ಜೊತೆಗೆ ಅವ್ರು ಹೆಂಗೆ ನಡ್ಕೋತಾರೆ ಅದರ ಮೇಲೆ ಡಿಪೆಂಡ್ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಬಗ್ಗೆ ಒಂದು ಪಾಂಡ ಅವರು ಬಂದಿದ್ದು, ಶಿವಕುಮಾರ್ ಅವರು ಬಂದಿದ್ದು, ನಿಮ್ಮಿಂದಲೂ ಕೆಲವು ಸಲಹೆಗಳನ್ನು ಅಥವಾ ಸೂಚನೆಗಳನ್ನು ತಗೊಂಡಿದ್ದಾರೆ. ನಾನು ಇಲ್ಲಿರಲೇ ಅಲ್ಲ, ನಿಮ್ಮನ್ನು ಫೋನ್ ಮಾಡಿಕೊಂಡು ಅದರ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ. ನನಗೆ ಅಲ್ಲ, ಅದ್ರದ್ದು ಅದ ಪಕ್ಷದಲ್ಲಿ ಬರೀ ರಾಜ್ಯದ ಅಧ್ಯಕ್ಷರ ಬಗ್ಗೆನೇ ಚರ್ಚೆ ಆಗಿದೆ ಅಂತ ನೀವು ಅಂದ್ಕೊಂಡಿದ್ರೆ ತಪ್ಪು. ನನಗೆ ಪಾಂಡ ಅವರಾಗಲಿ ಅಥವಾ ನಮ್ಮ ಹಿರಿಯರಾದಂಥ ಶಿವಪ್ರಕಾಶ್ ಆಗಲಿ, ಅವ್ರಿಗೆ ನನಗೆ ಭಾಳ ಹಳೆ ಕಾಲದಿಂದ ಪರಿಚಯ. ನಮ್ಮ ಮನೆಗೆ ಆಗಾಗ ಬರ್ತಿರ್ತಾರೆ. ಹಾಗಾಗಿ ಆ ರೀತಿ ಏನೋ ಅದ್ರ ಸಂಬಂಧ ರಾಜ್ಯದ ಅಧ್ಯಕ್ಷ ಸ್ಥಾನದ ಚರ್ಚೆಗೆ ಬಂದಿದ್ರಂತಲ್ಲ. ಒಟ್ಟಾರೆ ಸಂಘಟನೆ ಮುಂದಿನ 2 ವರ್ಷಗಳಲ್ಲಿ ನಾವು ಹೆಂಗೆ ನಮ್ಮ ಪಕ್ಷವನ್ನು ಸನ್ನದ್ಧಗೊಳಿಸ್ಬೇಕು, ತಯಾರಿಗೊಳಿಸ್ಬೇಕು, ಎಲ್ಲ ವಿಷಯಕ್ಕೆ ಚರ್ಚೆಗೆ ಅವ್ರು ಬಂದಿರ್ತಾರೆ, ಆಗಾಗ ಬಂದಿರ್ತಾರೆ. ಇದು ಮೊದಲೇ ಸರ್ತಿ ಏನು ಬಂದಿಲ್ಲ.
ಇಲ್ಲಿ ಏನು ಚರ್ಚೆ ಆಗಿದೆ ನಾನು ಇರಲಿಲ್ಲ, ಹಿಂಗಾಗಿ ನನಗೆ ಗೊತ್ತಿಲ್ಲ. ಸರ್ ಈಗ ಅದೇ ಸಿಎಂ ಬದಲಾವಣೆಗೊಂದು ಇದರ ಮೇಲೆ ಎಫೆಕ್ಟ್ ಆಡಳಿತ ಇಲ್ಲೇ ಇಲ್ಲ ಸರ್ಕಾರದಲ್ಲಿ. ಇಲ್ಲಿ ಇರೋದು ಒಂದೇ ತುಷ್ಟೀಕರಣ, ಭ್ರಷ್ಟಾಚಾರ, ಎರಡೇ ಇಲ್ಲಿರೋದು. ಈ ತುಷ್ಟೀಕರಣ ಭ್ರಷ್ಟಾಚಾರವು ಮುಂದೆ ಅದು ಡಿ ಕೆ ಅವರಾಗಲಿ ಇನ್ನೊಬ್ರು ಯಾರಾದರೂ ಆಗಲಿ ಅದು ಮುಂದುವರೆದೇ. ಯಾಕಂದ್ರೆ ಅದು ಕಾಂಗ್ರೆಸ್ಸಿನ ಅದೊಂದು ಪೇಟೆಂಟ್. ಅದು ಕಾಂಗ್ರೆಸ್ನ ಗೊಂದಲಗಳು ಇನ್ನಷ್ಟು ಬಿಗಡಾಯಿಸಿದೆ ಬಿಜೆಪಿಗೆ. ನೋಡ್ರಿ, ನಾವು ಅವರು ಬಿಗಡಾಯಿಸಿ ಅವರು ಅಸಫಲರಾಗಿ ಅದರಿಂದ ನಾವು ಬರ್ಬೇಕಂತ ನಮ್ದು ಇಚ್ಛೆ ಇಲ್ಲೇ ಇಲ್ಲ. ನಾವು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ಸನ್ನದ್ಧವಾಗಿ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಗೆ ಹೋಗ್ತೀವಿ. ಯಾವ ರೀತಿ ಬಂಗಾಳದಲ್ಲಿ, ಅಸ್ಸಾಂದಲ್ಲಿ ಇತ್ತೀಚೆಗೆ ಬಂದ್ವಿ, ಅದಕ್ಕಿಂತ ಮೊದಲ ಮಹಾರಾಷ್ಟ್ರದಲ್ಲಿ ಬಂದ್ವಿ, ಅದೇ ರೀತಿ ಕರ್ನಾಟಕದಲ್ಲಿ ಸಹಿತ ನಾವು ಅತ್ಯಂತ ಪ್ರಬಲವಾದಂಥ ಒಂದು ಹಿಂದೆಂದೂ ಬಂದಿರಲಾರದಂಥ ಒಂದು ಬಹುಮತದಿಂದ ಬರ್ತೀವಿ. ಇವ್ರು ಏನೋ ಮಾಡಲಿ, ಅವರ ಒಂದು ಅಸಫಲತೆಯಿಂದ ನಾವು ಬರ್ತೀವಿ ಅಂತಲ್ಲ, ನಮ್ಮ ಪಾಸಿಟಿವ್ ಪಾಯಿಂಟ್ನಿಂದ ಮೋದಿಯವರ ನೇತೃತ್ವದಲ್ಲಿ ನಾವು ಬರ್ತೀವಿ. ಸರ್, ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಇವಾಗಿರುತ್ತೆ ಅಥವಾ ಮತ್ತು ಸ್ವಲ್ಪ ಚೇಂಜಸ್